ನಮಸ್ತೆ ಬಂಧುಗಳೇ, ಎಲ್ಲರಿಗೂ ದೀಪಾವಳಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ದೇಶದ ಎಲ್ಲೆಡೆ ದೀಪಾವಳಿ ಹಬ್ಬದ ಸಡಗರ. ಪ್ರತಿ ಮನೆಯಲ್ಲೂ ದೀಪಾವಳಿ ಹಬ್ಬದ ಸಂಭ್ರಮ ಮನೆ ಮಾಡಿದೆ. ಹೊಸ ಉಡುಗೆ ತೊಡುಗೆಗಳನ್ನು ಉಟ್ಟು ದೀಪ ಹಚ್ಚಿ ಪಟಾಕಿ ಸಿಡಿಸಿ ಸಂಭ್ರಮವನ್ನು ಆಚರಣೆ ಮಾಡುತ್ತಿದ್ದಾರೆ. ದೀಪಾವಳಿ ಹಬ್ಬಕ್ಕೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಹಿನ್ನೆಲೆಗಳೂ ಇವೆ. ನಮ್ಮ ವೈಶಿಷ್ಟ್ಯ ಸಂಸ್ಕೃತಿ ಆಚರಣೆಯನ್ನು ಹೊಂದಿರುವ ತುಳುನಾಡಿನಲ್ಲಿ ದೀಪಾವಳಿ ಹಬ್ಬದ ಆಚರಣೆ ಮತ್ತು ದೀಪಾವಳಿ ಹಬ್ಬದ ಹಿನ್ನೆಲೆಯು ಭಿನ್ನವಾಗಿವೆ. ತುಳುನಾಡಿನಲ್ಲಿ ದೀಪಾವಳಿ ಆಚರಣೆ ಇತರ ಪ್ರದೇಶಗಳಿಗಿಂತ ಭಿನ್ನವಾಗಿ ಕಾಣುತ್ತದೆ. ಬೇಸಾಯ ಕೃಷಿ ಮಾಡಿ ಮೊದಲ ಫಸಲು ಬರುವ ಸಮಯದಲ್ಲಿ ದೀಪಾವಳಿ ಹಬ್ಬವು ಬರುತ್ತದೆ. ತುಳುನಾಡಿನಲ್ಲಿ ಆಚರಿಸುವ ಪ್ರತಿಯೊಂದು ಆರಾಧನೆಯ ಆಚರಣೆಯು ವಿಶಿಷ್ಟವಾದ ಹಿನ್ನೆಲೆಯನ್ನು ಹೊಂದಿದೆ. ತಾನು ಬೆಳೆದ ಕೃಷಿ ಉತ್ಪನ್ನಗಳಿಗೆ ಕ್ರಿಮಿಕೀಟಗಳು, ವಿಷಜಂತುಗಳು ಆವರಿಸುತ್ತವೆ. ಪಟಾಕಿಯ ಶಬ್ದಗಳಿಂದ ದೀಪಗಳನ್ನು ಹಣತೆಗಳನ್ನು ಹಚ್ಚುವುದರಿಂದ ಇಂತಹ ಕ್ರಿಮಿಕೀಟಗಳನ್ನು ದೂರವಾಗಿಸುವ ಉಪಾಯ ಕಂಡುಕೊಂಡಿದ್ದರು. ಈ ಸಮಯದಲ್ಲಿ ತಾನು ಬೆಳೆದ ಹೊಸ ಬೆಳೆಗಳಿಂದ ಹೊಸ ರೀತಿಯ ಅಡುಗೆ ತಯಾರಿಸಿ ಕುಟುಂಬದ ಸದಸ್ಯರು ಒಟ್ಟು ಸೇರಿ ತಿಂದು ಸಂಭ್ರಮಿಸುತ್ತಿದ್ದರು. ಈ ಸಮಯದಲ್ಲಿ ಹೊಸ ಅಕ್ಕಿ ಊಟ, ಇದನ್ನು ಸ್ಥಳೀಯ ಭಾಷೆಯಲ್ಲಿ ಬುಧ್ವಾರ್ ಎಂದು ಕರೆಯಲಾಗುತ್ತದೆ. ಇನ್ನೊಂದು ಹಿನ್ನೆಲೆ ತುಳುನಾಡಿನ ಬಲಿ ಚಕ್ರವರ್ತಿಯ ಆರಾಧನೆ. ತುಳುನಾಡಿನ ಪ್ರತಿ ಮೂಲ ಅವೈದಿಕ ಪದ್ಧತಿಯ ಆರಾಧನಾ ಕ್ರಮದಲ್ಲಿ ಬಲಿ ಇಡುವ ಕ್ರಮವಿದೆ. ಅಂದರೆ ಬಲಿ ಚಕ್ರವರ್ತಿ ಅಥವಾ ಬಲೀಂದ್ರನನ್ನು ನೆನಪಿಸುವ ಕ್ರಮವಾಗಿದೆ. ಹಾಗಾದರೆ ಯಾರು ಈ ಬಲೀಂದ್ರ ಅಥವಾ ಬಲಿ ಚಕ್ರವರ್ತಿ? ವಿರೋಚನ ಮಗನೇ ಬಲಿ ಚಕ್ರವರ್ತಿ. ಬಲಿ ಚಕ್ರವರ್ತಿಯು ವಿಷ್ಣುವಿನ ಪರಮ ಭಕ್ತನಾಗಿದ್ದನು. ಇವನ ಆಡಳಿತ ಅವಧಿಯಲ್ಲಿ ಜಗತ್ತು ತನು ಮನಗಳಿಂದ ಸಂಪದ್ಭರಿತವಾಗಿತ್ತು. ಬಲೀಂದ್ರನು ಇನ್ನಷ್ಟು ಸಾಮ್ರಾಜ್ಯ ಬೇಕೆಂಬ ದುರಾಸೆಯಿಂದ ಇಂದ್ರನ ಸಾಮ್ರಾಜ್ಯವನ್ನು ಆಕ್ರಮಿಸಲು ಸಿದ್ಧನಾಗುತ್ತಾನೆ. ಇದನ್ನು ಅರಿತ ಇಂದ್ರನು ವಿಷ್ಣುದೇವರ ಮೊರೆ ಹೋಗುತ್ತಾನೆ. ಇದರಿಂದ ವಿಷ್ಣುದೇವರ ಬಲೀಂದ್ರನನ್ನು ತಡೆಯಲು ಉಪಾಯ ಹುಡುಕಲು ಸಿದ್ಧವಾಗುತ್ತಾರೆ. ಬಲೀಂದ್ರನು ಒಂದು ಅಶ್ವಮೇಧ ಯಾಗ ಆರಂಭಿಸುತ್ತಾನೆ. ಇದೇ ಸಂದರ್ಭದಲ್ಲಿ ಕಶ್ಯಪ ಮತ್ತು ಅದಿತಿಯ ಮಗನಾಗಿ ಮಹಾವಿಷ್ಣು ವಾಮನನ ರೂಪದಲ್ಲಿ ಜನನವಾಗುತ್ತದೆ. ಬ್ರಾಹ್ಮಣ ರೂಪದಲ್ಲಿ ಬಂದ ವಾಮನನು ಬಲಿ ಚಕ್ರವರ್ತಿ ಅಶ್ವಮೇಧ ಯಾಗದ ಸ್ಥಳಕ್ಕೆ ಬರುತ್ತಾನೆ. ಆಗ ವಾಮನನ ಜೊತೆ ಬಲಿ ಚಕ್ರವರ್ತಿ ನಿನಗೆ ಏನು ಬೇಕು ಎಂದು ಕೇಳಿದಾಗ ವಾಮನನು ನನಗೆ 3 ಪಾದಗಳನ್ನು ಊರುವಷ್ಟು ಜಾಗ ಬೇಕು ಎಂದು ಕೇಳುತ್ತಾನೆ. ಆಗ ಬಲೀಂದ್ರನು ನಿನಗೆ ಅಷ್ಟೇ ಸಾಕಾ, ಇನ್ನಷ್ಟು ತೆಗೆದುಕೋ ಎಂದು ಹೇಳುತ್ತಾನೆ. ವಾಮನನು ಅಷ್ಟೇ ಸಾಕು ಎಂದು ವಾಮನನು ಬಲೀಂದ್ರನಿಂದ 3 ಪಾದ ಇಡುವಷ್ಟು ಜಾಗ ದಾನವಾಗಿ ತೆಗೆದುಕೊಂಡನು. ದಾನ ಪಡೆದ ವಾಮನನು ಬೃಹತ್ ಆಕಾರವಾಗಿ ಬೆಳೆಯಲು ಆರಂಭಿಸುತ್ತಾನೆ. 1 ಪಾದವು ಬಲಿ ಚಕ್ರವರ್ತಿಯ ಸಾಮ್ರಾಜ್ಯವನ್ನು ಆಕ್ರಮಿಸಿ ಬಿಡುತ್ತದೆ. ಇನ್ನೊಂದು ಪಾದ ಎಲ್ಲಿ ಇಡಲಿ ಎಂದು ಕೇಳಿದಾಗ ಆಕಾಶವನ್ನು ತೋರಿಸುತ್ತಾನೆ. 3ನೇ ಪಾದ ನನ್ನ ತಲೆಯ ಮೇಲೆ ಇಡಿ ಸ್ವಾಮಿಗಳೇ ಎಂದು ಬಲಿ ಚಕ್ರವರ್ತಿ ತಲೆಬಾಗುತ್ತಾನೆ. ಈ ಸಂದರ್ಭದಲ್ಲಿ ಬಲೀಂದ್ರನಿಗೆ ಮೂಲ ವಿಚಾರಗಳು ಅರಿವಾಗತೊಡಗುತ್ತದೆ. ತದನಂತರ ವಾಮನ ಅವತಾರದ ಮಹಾವಿಷ್ಣು ಬಲೀಂದ್ರನನ್ನು ಪಾತಾಳಕ್ಕೆ ತಳ್ಳಿ ವರ್ಷಕ್ಕೊಂದು ಬಾರಿ ಭೂಲೋಕಕ್ಕೆ ಬಂದು ನಿನ್ನ ಪ್ರಜೆಗಳ ಯೋಗಕ್ಷೇಮ ವಿಚಾರಿಸುತ್ತಾ ಇರು ಎಂದು ವರ ನೀಡುತ್ತಾನೆ. ಹಾಗಾಗಿ ದೀಪಾವಳಿ ದಿನದಂದು ಬಲೀಂದ್ರನು ನಾಡಿಗೆ ಬರುವ ಸಂದರ್ಭವಾಗಿದೆ. ಈ ಸಮಯದಲ್ಲಿ ಜನರು ಪಟಾಕಿ ಸಿಡಿಸಿ ಹಣತೆ ದೀಪ ಹಚ್ಚಿ ಬರಮಾಡಿಕೊಳ್ಳುವುದು ರೂಢಿಯಾಗಿದೆ. ತುಳುನಾಡಿನಲ್ಲಿ ಬಲೀಂದ್ರನನ್ನು ಹೀಗೆ ಕರೆಯುತ್ತಾರೆ: ಕರ್ಗಲ್ ಕಾಯನಗ, ಬೋರ್ಗಲ್ ಪೂವು ಪೋನಗ, ಜಾಲ್ ಪಾದೆ ಆನಗ, ಉರ್ದು ಮತ್ತೋರಿ ಆನಗ, ಗೊಡ್ಡರ್ಮೆ ಗೋಣೆ ಆನಗ, ನೆಕ್ಕಿದಡಿಟ್ಟು ಆಟ ಆನಗ, ದಂಬೆಲಿಗ ಪಂಪು ಪಾಡ್ನಗ, ಕಲ್ಲಕೋರಿ ಕಲೆ ಪುನಗ, ಆಟಿದ ಅಮಾವಾಸ್ಯೆಗೂ ಸೋಣದ ಸಂಕ್ರಾಂತಿಗೂ ಬೊಂತೆಲ್ ಕೊಡಿ ಪರ್ಬೋಗು ಆ ದಿನದ ಬಲಿ ಈ ದಿನದ ಪೋಲಿಕೊಂಡು ಪೋಲ ಬಲಿಯೇಂದ್ರ ಎಂದು ಕರೆಯುತ್ತಾರೆ. ಧನ್ಯವಾದಗಳು. ಇದು ಪಿಂಗಾರ ಯೂಟ್ಯೂಬ್.